ಫೇಮಸ್ ಸೆಲ್ವಿ ಮೆಸ್ ಇನ್ ಸೇಲಂ. ಹೇಯ್, ಎಲ್ಲ ಸೆಲ್ವಿ ಮೆಸ್ಸು. ಟ್ರಿಪ್ನ ಒಟ್ಟು ಖರ್ಚು ಎಷ್ಟಾಯಿತು? ವಾಟರ್ ಪ್ರೂಫ್ ಇದಾನೆ ಐಫೋನು. ಹೇಯ್ ಬಸ್ಸು. ಸೊ ನಮ್ಮ ಗೆಳೆಯ ಆರೋ ಎಕ್ಸಾಸ್ಟ್ ನೋಡ್ಬೇಕಂತೆ ಸೌಂಡು. ನಾವು ಕುದುರೆ ತೊಗೊಳ್ಳೋಣ. ರಂಜಿತ್ ಬಾಯ್ ಮಲ್ಟಿ ತೊಗೋತಾರೆ. ಏನು ಗುರು ಇದು? ಏನು ಅಡ್ಜಸ್ಟೇಬಲ್ ಜಾಸ್ತಿ ಮುಂದಕ್ಕೆ ಇಟ್ಬಿಟ್ಟವ್ರೆ ಭಯ್ಯ. ಬ್ರೋ ಇದು ಲಿವರ್ ಅಡ್ಜಸ್ಟ್ ಮಾಡೋದು ಹೆಂಗೆ? ಲಿವರು ನನಗೆ ಗೊತ್ತಿಲ್ಲ ಬ್ರೋ. ನಾನು ಜಾಸ್ತಿ ಮುಂದೆ ಹೋಗ್ಬಿಟ್ಟೈತೆ ಅದು. ಇಲ್ಲ, ಇದು ಬರೋದೇ ಹಿಂಗೆ ಫುಲ್ ಮುಂದೆ. ಅವಾಗ ಹಂಗೆ ಇತ್ತಾ? ನಾನು ನೋಡ್ಸೋವಾಗ ಇಷ್ಟು ಮುಂದೆ ಇತ್ತಾ? ಇದು ಹೈಡ್ರಾಲಿಕ್ ಕ್ಲಚ್ ಬ್ರೋ. ಹಾಂ ಹಾಂ ಗೊತ್ತು. ಹೈಡ್ರಾಲಿಕ್. ಪಿಕಪ್ ಮಾತ್ರ ಹೆವಿ ಇಷ್ಟ ಆಗೋಯ್ತು ಈ ಗಾಡಿದು. ಏನು ಹೇಳಿತೈತೆ ಗುರು. ಗುರು ರೇಂಜಲ್ಲಿ ಇದೆಯಾ? ಬಾ ಬಾ, ನಿಂದ್ರಲ್ಲೇ ಮ್ಯಾಪ್ ಇರೋದು. ಪ್ಯಾನಿಯರ್ಸ್ ಐತೆ, ತಲೆಯಲ್ಲಿ ಅದು ಹೆಂಗೆ ಓಡಿಸ್ತಾರಪ್ಪ ಇದನ್ನ ಸ್ವಾಮಿ. ಕಾಲೆಲ್ಲ ಒಂಥರ ಬಿಸಿನೀರಲ್ಲಿ ಇಟ್ಟಂಗೆ ಇಲ್ಲಿಟ್ಟವ್ರಪ್ಪ. ಇಲ್ಲಿ ಏನಾದರೂ ಒಂದು ಡಿಫ್ಲೆಕ್ಷನ್ ಪ್ಲೇಟ್ ಥರ ಆದರೂ ಕೊಡಬೇಕಾಗಿತ್ತು. ಅವ್ನು ನೋಡಿ ಓಪನ್ ಬಿಟ್ಬಿಟ್ಟವನೆ. ಕಾಲ್ಗೆ ಹೆಂಗೆ ಹೊಡಿತೈತೆ ಗೊತ್ತಾ ಬೇ, ಎಲ್ಲ ಬಿಸಿ ಆಗುತ್ತೆ ಸ್ವಾಮಿ. ಗಜನ್ ಕಂಫರ್ಟ್ಗೆ ಸೆಟ್ ಆಗ್ಬಿಟ್ಟು ಬೇರೆ ಯಾವ ಗಾಡಿ ಮೇಲೆ ಹತ್ತಿದ್ರು ಆಗ್ತಾಯಿಲ್ಲ. ಅಂದರೆ ನಿನ್ನ ಬಿಡ್ತಿಗೆ ಮಲ್ಟಿ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಇದು ಸಣ್ಣ ಇದೆಯಲ್ಲ ಗಾಡಿ. ಹಾಂ, ಗಾಡಿ ಚಿಕ್ಕದು ಕಾಣಿಸುತ್ತೆ ನಿನಗೆ. ನೀನು ಸ್ವಲ್ಪ ವೈಡ್ ಕಾಣಿಸ್ತೀಯ ಈ ಗಾಡಿ ಮೇಲೆ. ಸ್ನೇಹಿತರೆ, ದ ಫೇಮಸ್ ಸೆಲ್ವಿ ಮೆಸ್ ಇನ್ ಸೇಲಂ ಊಟಕ್ಕೆ ಬಂದಿದ್ದೀವಿ. ಹೇಯ್, ಎಲ್ಲ ಸೆಲ್ವಿ ಮೆಸ್ಸು. ಹಾಂ, ಇಲ್ಲಿ ಬರ್ದವ್ರಲ್ಲ ಈ ಕಡೆ ಸೆಲ್ವಿ ಮೆಸ್. ಊಟ ಮಾಡೋಣ ಸ್ನೇಹಿತರೆ. ಸೆಲ್ವಿ ಮೆಸ್ಸಲ್ಲಿ ಒಳ್ಳೆ ಮಟನ್ ಬಿರಿಯಾನಿ. ಸೊ ಇದು ತುಂಬ ಫೇಮಸ್ ಅಂತೆ. ಯಾವಾಗಲೂ ರಶ್ ಇರುತ್ತೆ ನೋಡಿ. ನಾವು ಬಂದಿದ್ದೆ ಹೆಚ್ಚು ಕಮ್ಮಿ 3:30-4 ಗಂಟೆಗೆ. 4 ಗಂಟೆಲೂ ಫುಲ್ ಜನ. ಬಟ್ ಇತ್ತು ಸೀಟ್ಸ್ ಎಲ್ಲ ಸೇಮ್. ನಿಮಗೆ ಬಿರಿಯಾನಿ ಎಲ್ಲ ಅಂಬೂರ್ ಸ್ಟಾರ್ ಬಿರಿಯಾನಿ ಬರುತ್ತಲ್ಲ ಅದೇ ಟೇಸ್ಟೇ ಬರುತ್ತೆ. ಸೂಪರ್ ಆಗಿತ್ತು ಒಟ್ಟಿನಲ್ಲಿ. ಸೊ ಇಲ್ಲಿಂದ ಸೀದಾ ಮನೆ ನಾನ್ ಸ್ಟಾಪ್ ಅಂತ ಅಂದ್ಕೊಂಡಿದ್ದೀವಿ. ಆಬ್ವಿಯಸ್ಲಿ ಇನ್ನೊಂದು ಸಾರಿ ನಿಲ್ಲಿಸ್ತಾರೆ ಹುಡುಗರು. ರಂಜನ್ನು ದಿರೀನು ಕಾರಲ್ಲಿದ್ದಾರೆ. ಅವರು ರೂಟ್ ಹಾಕ್ಕೊಂಡವರು 2 ಸೆಲ್ವಿ ಮೆಸ್ ಇದೆ ಇಲ್ಲಿ. ಇನ್ನೊಂದು ಸೆಲ್ವಿ ಮೆಸ್ಗೆ ಹಾಕೊಂಡ್ಬಿಟ್ಟವ್ರೆ. ಅದು ಇನ್ನೊಂದು ಸ್ವಲ್ಪ ಮುಂದೆ ಬರುತ್ತೆ ಎಲ್ಲೋ ಬೆಂಗಳೂರು ರೂಟಲ್ಲಿ. ಸೊ ಅವ್ರು ನಮಗಿನ್ನ ಸಿಕ್ಕೋದು ಕಾಣೆ. ಸೊ ಎಲ್ಲ ಬಾಯ್ಸು ಇದ್ದೀವಿ. ಇವರು ಮೋಹನ್ ಅವ್ರನ್ನ ಬಿಟ್ಟು ಡುಕಾಟಿ 959 ಮಲ್ಟಿ ಸ್ಟಾರ್ ಆಯ್ತಲ್ಲ, 959 950 ಅನ್ಸುತ್ತೆ ಅದು. ಹಾಂ, ಸೊ ಅವರು ನಾವು ಅಲ್ಲಿ ಹಿಂದೆ ಇದು ತಿಂತಾ ಇದ್ವಲ್ಲ, ಏನಪ್ಪ ಮೊಟ್ಟೆ, ಟೀತರ್ ಮೊಟ್ಟೆ, ಕ್ವೆಲ್ ಎಗ್. ಸೊ ಆ ಟೈಮಲ್ಲಿ ಮುಂದೆ ಪಾಸ್ ಆಗಿದ್ರು ಅವರು. ಸೊ ನಮ್ಗಿನ್ನ ತುಂಬ ಡಿಸ್ಟೆನ್ಸ್ ಆಗೋಯ್ತು ಅವ್ರಿಗೂ ನಮಗೂ. ಸೊ ಅವ್ರು ವೆಯ್ಟ್ ಮಾಡೋಕ್ಕೆ ಹೋಗಲಿಲ್ಲ, ಹೊಟ್ಬಿಟ್ಟಿದ್ದಾರೆ. ಪ್ರಾಬಬ್ಲಿ ಇಷ್ಟೊತ್ತಿಗೆ ಅವರು ಆಲ್ಮೋಸ್ಟ್ ಹತ್ತಿ ಬೇಲೆ ರೀಚ್ ಆಗ್ಬಿಟ್ಟಿರ್ತಾರೆ ನನಗೆ ಗೊತ್ತಿದ್ದಂಗೆ. ಆಲ್ಮೋಸ್ಟ್ ಬೆಂಗಳೂರೇ ಅಂದ್ಕೊಳ್ಳಿ ಅವರು. ಟ್ರಿಪ್ನ ಒಟ್ಟು ಖರ್ಚು ಎಷ್ಟಾಯಿತು? ನಾವಿದ್ದಿದ್ದು ಸ್ಟೇ ಪರ್ ಹೆಡ್ಡು 3,500 ಒಂದಿನಕ್ಕೆ. 2 ದಿವಸಕ್ಕೆ 7,000 ಪ್ರತಿಯೊಬ್ಬರಿಗೂ. 7,000 ಅಷ್ಟೇ. ಪೆಟ್ರೋಲು ಒಂದು 5,000-6,000 ಆಗಿದೆ, 3 ಫುಲ್ ಟ್ಯಾಂಕು. ಸೊ 7 ಅಂದ್ಕೊಂಡ್ರು 7 14. ಆಮೇಲೆ ಈ ಊಟ ತಿಂಡಿ ಈ ಖರ್ಚುಗಳು, ಎಕ್ಸ್ಟ್ರಾ ಖರ್ಚುಗಳು ಎಲ್ಲ ಸೇರಿದ್ರು ಅದನ್ನು ಸ್ಪ್ಲಿಟ್ ಆಗಿಲ್ಲ. ಸ್ಪ್ಲಿಟ್ ಆದರೆ ಪ್ರಾಬ್ಲಿ ಒಂದು 2,000-3,000 ಆಗ್ಬೋದು. ಸೊ 14+2 ಅಂದ್ಕೊಂಡ್ರು 16,000-17,000 2 ಡೇಸ್ಗೆ ಉಡೀಸ್. ಬಟ್ ಇಲ್ಲ, ರೈಡ್ ಅಂತೂ ಅಲ್ಟಿಮೇಟ್ ಆಗಿತ್ತು. ಅದೇನು ನೋಡಿದ್ವಿ ನಾವು ಲೊಕೇಶನ್ ವಾಲ್ಪಾರೈ, ಬ್ಯೂಟಿಫುಲ್. ಯಾವುದೋ ಬೇರೆ ದೇಶಕ್ಕೆ ಹೋದಂಗಿತ್ತು. ಆ ಫೀಲೇ ಬೇರೆ. ಅದು ನೀವು ಒಂದು ಸರಿ ಕಣ್ಣಾರೆ ಅಲ್ಲಿ ನೋಡಬೇಕು, ಆ ಟೀ ಎಸ್ಟೇಟ್ಗಳು ಅವೆಲ್ಲ. ಸೊ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಫೀಲು. ತುಂಬ ಚೆನ್ನಾಗಿತ್ತು. ವೆದರು ಕೂಡ ಪೀಸ್ ಆಗಿದೆ. ಸೊ ಅಲ್ಲಿ ಏನು ಮಳೆ ಬಂತು ಅಷ್ಟೇ. ಅದಾದಮೇಲೆ ಇಲ್ಲಿ ಮಳೆ ಸಿಕ್ಕಿಲ್ಲ ಇನ್ನೂ ನಮಗೆ. ಬರೀ ಮೋಡ ಕವಿದ ವಾತಾವರಣ ಎಲ್ಲೆಲ್ಲೂ. ಬಟ್ ಒಂದೇನಂದರೆ ಸೆಕೆ ಗುರು, ಇಲ್ಲಿ ಸಿಕ್ಕಾಪಟ್ಟೆ ಸೆಕೆ. ಈ ಮಂಗಳೂರು ಸೆಕೆ ಬರುತ್ತೆ ನೋಡಿ. ಈ ಸಕಲೇಶ್ಪುರ ದಾಟಿದಾದ್ಮೇಲೆ
ಸಮ್ಮರಲ್ಲಿ ಸೆಕೆ ಬರುತ್ತಲ್ಲ, ಫುಲ್ಲು ಒಂಥರ ಅಂಟಂಟು ಮೈಯೆಲ್ಲ ಬೆವರು, ಆ ಥರ ಸೆಕೆ ಇಲ್ಲಿ ಸ್ಟಿಕ್ಕಿ. ಎಷ್ಟೇ ಮೋಡ ಇದ್ದರೂ ಏನೇ ಇದ್ರೂ ಇಲ್ಲಿ ಬಿಸಿಯಾಗೇ ಇರುತ್ತೆ ಒಟ್ಟಿನಲ್ಲಿ. ಸೊ ಇನ್ನು ಮನೆಗೆ ಹೋಗ್ತಾ ಹೋಗ್ತಾ ಕೂಲ್ ಆಗುತ್ತೆ. ಎಕ್ಸಾಕ್ಟ್ 200 ಕಿಲೋಮೀಟ್ರ್ ಇದೆ ನಮ್ಮ ಮನೆಗೆ. ಆಲ್ ಬೈಕ್ಸ್ ಇನ್ ರೈನ್ ಮೋಡ್. ಫೈನಲಿ ಮಳೆ 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 ಬರೋ ಥರ ಇತ್ತು, ಬಂದೇ ಬಿಡ್ತು. ನಮ್ಮ ಹೊಸ ಟೈಜಿ ಆಲ್ ಸೀಸನ್ ರೈಡಿಂಗ್ ಗೇರ್ಸ್ಗೆ ಬೋಣಿ ಆಗೋಯ್ತು ಮಳೆದು. ಮಾನ್ಸೂನ್ ಇನ್ನೇನು ಶುರು ಆಗೋದಕ್ಕೂ ಇದನ್ನು ತೊಗೊಂಡಿರೋದಕ್ಕೂ ಒಳ್ಳೆ ಕೆಲಸ ಆಗಿದೆ. ಅಯ್ಯೋಯ್ಯೋಯ್ಯೋ, ಇನ್ಮೇಲಂತೂ ಬೇಕೇ ಬೇಕು ಮಚ್ಚ ಆಲ್ ಸೀಸನ್ ರೈಡಿಂಗ್ ಗೇರ್ಸ್ ಎಲ್ಲರಿಗೂ. ಇನ್ಮೇಲೆ ಎನಿ ಟೈಮ್ ಎಲ್ಲ ಯಾವ್ದು ಕಡೆ ಅಂದರೂ ಮಳೆ ಹೊಡಿತಾನೆ ಇರುತ್ತೆ. ಯಾವಾಗ ಹೊಡೆಯುತ್ತೆ ಯಾವಾಗ ಬಿಸಿಲು ಇರುತ್ತೆ ಹೇಳೋಕ್ಕೆ ಆಗಲ್ಲ. ಇದೇನೋ ನ್ಯಾವಿಗೇಷನ್ ಏನೋ ಆಗ್ತಾಯಿತ್ತು ಇಲ್ಲಿ. ಓ, ಮಳೆ ಡ್ರಾಪ್ ಬಿದ್ದು ಅದು ಬಟನ್ಸ್ ಮುಕ್ಕೊಂತಾಯ್ತು ಅದಷ್ಟೇ. ಡ್ರಾಪ್ ವಾಟರ್ ಡ್ರಾಪ್ಸು ವಾಟರ್ ಪ್ರೂಫ್ ಇದಾನೆ ಐಫೋನು. ದಾರಿ ಉದ್ದಕ್ಕೂ ಮಳೆ ಆಯ್ತಪ್ಪ ಇನ್ನ. ಏಯ್ ಬಸ್ಸು. ಸೊ ಈ ರೈಡ್ನ, ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಆ್ಯಸ್ ಯೂಶುವಲ್ ಗೊತ್ತಲ್ಲ, ಸಿಗೋಣ ಮತ್ತೊಂದು ವಿಡಿಯೋನಲ್ಲಿ, ಮತ್ತೊಂದು ರೈಡ್ನಲ್ಲಿ. ಒಂಚೂರು ಈ ಬಿಸಿ ಧಗೆ ಕಮ್ಮಿ ಆಗಿಬಿಟ್ರೆ ಎಲ್ಲ ಕಡೆ ಆರಾಮಾಗಿ ಓಡಾಡ್ಬೋದು, ಇಲ್ಲಾಂದರೆ ಆಫ್ ಬಾಯ್ಲೆ. ಸರಿ, ಹಾಗಾದರೆ ಮತ್ತೆ ಬೇಗ ಸಿಗೋಣ. ಟಾಡಾ, ಬಾಯ್.